ರಾಯರ ಲಕ್ಷ್ಮಣ್ ರಾಯರ ಏಕಮಾತ್ರ ಪುತ್ರಿ. ಗದಬಿಡಿಯಲ್ಲಿ ಏನನ್ನು ಹುಡುಕುತ್ತಿರುವಂತೆ ಕಾಣುತ್ತದೆಯಲ್ಲ. ಏಕೆ ಮನೆಯಲ್ಲಿ ನಿಮ್ಮ ತಂದೆಯವರು ಇಲ್ಲ ತಾನೆ? ತಂದೆಯವರ ಮನೆಯಿಲ್ಲ. ಯಾರ ಸ್ನೇಹಿತರಿಗೆ ವೆಡ್ಡಿಂಗ್ ಕಾರ್ಡ್ ಅನ್ನು ಕೊಡೋದಕ್ಕೆ ಅಂತ ಹೋಗಿದ್ದಾರೆ. ಅಂತೂ ಅನಿರೀಕ್ಷಿತವಾಗಿ ನೀವು ನಮ್ಮ ಮನೆಯವರೆಗೂ ಬಂದಿದ್ದೀರಿ. ನೀವು ಕೂಡ ನಮ್ಮವರೇ. ನಾಳೆ ನನ್ನ ಮದುವೆ, ತಾವು ಕೂಡ ತಪ್ಪದೇ ಬರಬೇಕು. ಅವಶ್ಯವಾಗಿ ಬರ್ತೇನೆ ಪದ್ಮ. ಹಾಗೆ ಹೃದಯ ತುಂಬಿ ಆನಂದದಿ ಶುಭ ಹಾರೈಸುತ್ತೇನೆ. ಪದ್ಮ, ಅದೆಲ್ಲ ಇರಲಿ ಬಿಡು. ಅಂದ ಹಾಗೆ ಮುಖ್ಯವಾದ ಕೆಲಸಕ್ಕೆಂದು ನಿಮ್ಮ ತಂದೆಯವರನ್ನು ಕಾಣಲು ಬಂದಿದ್ದೆ. ಆದರೆ ಅವರೇ ಮನೆಯಲ್ಲಿ ಇಲ್ಲವೆಂದಾಗ ಈ ಪ್ರತಾಪನ ಪ್ರಥಮ ಪ್ರಯೋಗ ಯಶಸ್ವಿಯಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಅಲ್ಲವೇ? ಅಂದ್ರೆ ನಿಮ್ಮ ಮಾತಿನ ಅರ್ಥ ನೀವ್ಯಾಕೋ ತುಂಬಾನೇ ವಿಚಿತ್ರವಾಗಿ ಮಾತಾಡ್ತಾ ಇದ್ದೀರಾ. ನಿಜ ಪದ್ಮ, ನಿನ್ನ ಮಾತು. ಈಗ ಸತ್ಯ ನಡೆಯುವುದೆಲ್ಲ ವಿಚಿತ್ರ. ನೀನೊಬ್ಬ ಮುಖ್ಯ ನ್ಯಾಯಾಧೀಶನ ಒಬ್ಬ ಮಗಳಾಗಿ ತಂದೆಯ ಪ್ರೀತಿಗೆ ಪಾತ್ರಳಾಗಿದ್ದೆ. ಹಾಗೆ ಇಂಥ ನಂದನವನವಾದ ಸುಂದರವಾದ ಅರಮನೆಯಲ್ಲಿ ವಸಂತ ಮಾಸದ ನವಿಲುತ್ತ ನಿಶ್ಚಯತೆ ನಟಿಸಿ ಆನಂದಿಸಿ ಕಾಲ ಕಳೆಯುವಂತೆ ನಿನ್ನ ಜೀವನವಿತ್ತು. ಆದರೇನು ಮಾಡುವುದು? ನಿನ್ನ ದುರದೃಷ್ಟ. ನಿನ್ನ ತಂದೆ ಮಾಡಿದ ಒಂದೇ ಒಂದು ತಪ್ಪಿಗಾಗಿ ಆದರೆ ಇಂದು ನನ್ನ ಕಾಮದ ದಾಹಕ್ತಿಯಲ್ಲಿ ಬಿಟ್ಟು ನಿನ್ನ ಶೀಲ ಸುಟ್ಟ ಬಡವಿಯ ಅವಸ್ಥೆಯಿಂದಾಗಬೇಕಾಗಿದೆ ನಿನ್ನ ಜೀವನದ. ನೀನು ಅಂತ ಮಾತಾಡ್ತಿದ್ದೀರಾ ಅಲ್ಲವೇ? ನಮ್ಮ ತಂದೆಯವರು ಮಾಡಿದ ತಪ್ಪಿಗೆ ನಾನೇಕೆ ಶಿಕ್ಷೆಯನ್ನು ಅನುಭವಿಸಬೇಕು? ನೀವಷ್ಟೊಂದು ಛಲವಂತರಾಗಿದ್ದು ನಿಜವಾದ್ರೆ ನಮ್ಮ ತಂದೆಯವರ ಹತ್ರ ಹೋಗಿ